ಬೆಂಗಳೂರು ದಕ್ಷಿಣ ಕ್ಷೇತ್ರದ ನಮ್ಮ ಅಭ್ಯರ್ಥಿ ಆಗಿ ಈಗಾಗಲೇ ಅನೌನ್ಸ್ ಆಗಿರುವಂತಹ ತೇಜಸ್ವಿ ಸೂರ್ಯ ಅವರ ಆಫೀಸನ್ನ ಉದ್ಘಾಟನೆ ಮಾಡಿದ್ದೀವಿ. ಈಗ ಮೊನ್ನೆನೂ ಕೂಡ ಸೋಮಣ್ಣ ಅವರ ತುಮಕೂರು ಆಫೀಸು ಉದ್ಘಾಟನೆಗೆ ಹೋಗಿದ್ದೆ. ಅದೇ ರೀತಿ ದಾವಣಗೆರೆಯ ಸಿದ್ದೇಶ್ವರ ಆಫೀಸ್ ಉದ್ಘಾಟನೆ ಮಾಡಿದ್ದೀರಿ. ಈಗಾಗಲೇ ಎಲ್ಲ ಕಡೆ ಬಿಜೆಪಿ ಅಭ್ಯರ್ಥಿಗಳ ಆಫೀಸ್ಗಳು ಉದ್ಘಾಟನೆ ಆಗ್ತಾ ಇದೆ, ಕಾರ್ಯ ಪ್ರಾರಂಭ ಆಗಿದ್ದಾರೆ. ಬಿಜೆಪಿ ಮೊದಲ ಸುತ್ತಿನಲ್ಲೇ ಪ್ರಚಾರದ ಮೊದಲ ಸ್ಥಾನದಲ್ಲಿ ನಾವೆಲ್ಲರೂ ಕೂಡ ಇದ್ದೀರಿ. ಈಗ ಇನ್ನು ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆ ಮೊದಲು ಸುಮಾರು 15-20 ಜನ ಮಂತ್ರಿಗಳು ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅಂದ್ರು. ಈಗ ಎಲ್ಲ ಕಾಣೆ ಆಗೋಗ್ಬಿಟ್ಟಿದ್ದಾರೆ, ಎಲ್ಲ ಊರ್ ಬಿಟ್ಟು ಓಡೋಗ್ಬಿಟ್ಟಿದ್ದಾರೆ. ಎಲ್ಲ ಮಂತ್ರಿಗಳು ಯಾರು ಊರಲ್ಲಿಲ್ಲ, ಬೆಂಗಳೂರಲ್ಲಿದ್ರೆ ಹಿಡ್ಕಂತಾರೆ ಅಂತ ಎಲ್ಲ ಬೆಂಗಳೂರು ಬಿಟ್ಟು ಹಳ್ಳಿಗಳಿಗೆ ಓಡೋಗ್ಬಿಟ್ಟಿದ್ದಾರೆ. ಇಲ್ಲಿ ಇದ್ರೆ ಹಿಡ್ಕಂತಾರೆ ಅಂತ. ಅಂದ್ರೆ ಯಾರು ನಿಲ್ಲಕ್ಕೆ ಧೈರ್ಯ ಮಾಡ್ತಾ ಇಲ್ಲ. ಬಿಜೆಪಿ ಅಲೆ ಅಷ್ಟೊಂದು ದೊಡ್ಡದಾದಂತ ಅಲೆ, ನರೇಂದ್ರ ಮೋದಿಯವರು ಬಿಜೆಪಿ ಅಲೆ ಇವತ್ತು ದೇಶದಲ್ಲಿದೆ. ಈಗಾಗಲೇ ಚುನಾವಣೆ ಘೋಷಣೆನೂ ಕೂಡ ಆಗಿದೆ. ಈಗಾಗಲೇ ಎಲ್ಲ ಸರ್ವೆಯಲ್ಲೂ ಕೂಡ ಬಿಜೆಪಿ ಗೆಲ್ಲುತ್ತೆ ಅನ್ನೋ ವಿಶ್ವಾಸ ಜನರಲ್ಲೂ ಮೂಡಿದೆ, ನಮ್ಮಲ್ಲೂ ಮೂಡಿದೆ. ಆ ದೃಷ್ಟಿಯಿಂದ ನಮ್ಮಲ್ಲಿರುವಂತ ಸಣ್ಣ ಪುಟ್ಟ ಗೊಂದಲಗಳನ್ನು ನಿವಾರಿಸಿಕೊಂಡು ಈ ಚುನಾವಣೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರನ್ನು ಕೂಡ ಗಮನದಲ್ಲಿಟ್ಕೊಂಡು, ಲೀಡರ್ಸ್ನು ಗಮನದಲ್ಲಿಟ್ಕೊಂಡು ಈ ಚುನಾವಣೆಯನ್ನ ನಾವು 28ಕ್ಕೆ 28 ಗೆಲ್ಲುವಂತ ಒಂದು ವಾತಾವರಣ ನಿರ್ಮಾಣ ಮಾಡುವಂತದಕ್ಕೆ ನಾವೆಲ್ಲ ಕಾರ್ಯಕರ್ತರು ಕೆಲಸ ಮಾಡ್ತೀರಿ. ವಿಶೇಷವಾಗಿ ಬೆಂಗಳೂರು ಸೌತ್, ನನ್ನ ಕಾನ್ಸ್ಟಿಟ್ಯೂನ್ಸಿನೂ ಬೆಂಗಳೂರು ಸೌತ್ ಅಲ್ಲೇ ಬರೋದ್ರಿಂದ ಇಲ್ಲೂ ಕೂಡ ಸುಮಾರು 4 ಲಕ್ಷದ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದೀರಿ. ಲೀಡ್ 4 ಲಕ್ಷಕ್ಕೂ ಹೆಚ್ಚು ಲೀಡ್ ಅನ್ನ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದೀರಿ. ಇಲ್ಲಿ ಆ ಕಡೆನೂ ಕೂಡ ನಾವು ಗಮನ ಹರಿಸ್ತಾ ಇದ್ದೀರಿ. ಒಟ್ಟಾರೆ ಕಾಂಗ್ರೆಸ್ ಒಂದು ರೀತಿ ಲೋಕಸಭಾ ಚುನಾವಣೆಯ ತಯಾರಿಯಲ್ಲೇ ಎಡವಿರೋದು ಸ್ಪಷ್ಟವಾಗಿ ಕರ್ನಾಟಕದಲ್ಲಿ ಕಾಣ್ತಾ ಇದೆ. ಸಣ್ಣ ಪುಟ್ಟ ಅಸಮಾಧಾನ ಅಂತ ಇದ್ದಾರೆ. ಈಶ್ವರಪ್ಪನವರು ಹೇಳಿದ್ದಾರೆ, ನರೇಂದ್ರ ಮೋದಿ ಅವರ ಕಾರ್ಯಕ್ರಮಕ್ಕೆ ನಾನು ನಾಳೆ ಹೋಗೋದಿಲ್ಲ, ಹೋಗದೇ ಇರೋದಕ್ಕೆ ಬೇಸರ ಇದೆ, ರಾಜ್ಯದಲ್ಲಿ ಪಾರ್ಟಿ ಅಪ್ಪ ಮಕ್ಕಳ ಕೈಯಲ್ಲಿದೆ, ಆ ಕಾರಣಕ್ಕೋಸ್ಕರ ನಿಂತಾ ಇದೀನಿ ಅಂತ ಹೇಳಿದ್ದಾರೆ. ನೋಡಿ, ಈಶ್ವರಪ್ಪನವರು ನಮ್ಮ ನಾಯಕರು. ನಾನು ಕೂಡ ಅವ್ರ ಜೊತೆ ಮಾತಾಡ್ತೀನಿ, ನಾನು ಅವರನ್ನ ಮನವೊಲಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಆದರೆ ಅದು ಯಡಿಯೂರಪ್ಪನವರು ಈಶ್ವರಪ್ಪನವ್ರ ಮಧ್ಯೆ ಆಗಿರುವಂತ ಒಂದು ಮಾತುಕತೆ, ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ. ಅದರಿಂದ ಅದನ್ನ ಯಡಿಯೂರಪ್ಪನವರು ಈಶ್ವರಪ್ಪನವರೇ ಪರಿಹರಿಸಬೇಕು. ಅದ್ರ ಜೊತೆ ನಾವು ಕೂಡ ನಮ್ಮ ಕೈಲಾದಂತ ಪರಿಹಾರ ಮಾಡುವಂತದಕ್ಕೆ, ಒಂದು ಸಂಧಾನ ಮಾಡುವಂತದಕ್ಕೆ ನಮ್ಮ ಕೈಲೇನು ಸಾಧ್ಯನೋ ಅಷ್ಟನ್ನು ಕೂಡ ನಾವು ಮಾಡ್ತೀವಿ. ಯಡಿಯೂರಪ್ಪನವರು ಹೇಳಿದ್ರು, ನಾನೇನು ಟಿಕೆಟ್ ತಪ್ಪಿಲ್ಲ, ಈಶ್ವರಪ್ಪನವರು ಸುಮ್ಮನೆ ನನ್ನ ಹೆಸರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು. ನೋಡಿ, 4 ಗೋಡೆಗಳ ಮಧ್ಯೆ ಏನಾಗಿದೆ ನಾನು ಹೇಳಕ್ಕೆ ಇಷ್ಟಪಡಲ್ಲ. ಪಾರ್ಟಿ ತೀರ್ಮಾನ ನಾವೆಲ್ಲರೂ ತಲೆಬಾಗಿ ಒಪ್ಕೊಳ್ಳೇಬೇಕಾದಂತ ಕಾರ್ಯಕರ್ತರು ನಾವು. ಇನ್ನು ಮಾತುಕತೆ ನಡೀತಾ ಇದೆ. ಈಗಾಗಲೇ ಅಮಿತ್ ಶಾ ಅವ್ರ ಜೊತೆ 2 ಸುತ್ತಿನ ಮಾತುಕತೆ ಆಗಿದೆ. ಸೊ ನಮ್ಮ ಹತ್ರ ಸರ್ವೆ ರಿಪೋರ್ಟನು ಇದೆ. ಆ ಸರ್ವೆ ರಿಪೋರ್ಟನು ನೆನ್ನೆ ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ನನಗೆ ಫೋನ್ ಮಾಡಿದ್ರು, ಈಗೂ ಕೂಡ ಫೋನ್ ಮಾಡಿದ್ರು. ಮಾತಾಡ್ತೀನಿ, ಅವ್ರ ಜೊತೆ ಕೂಡ ಮಾತಾಡ್ತೀನಿ. ಒಟ್ಟಾರೆ ಗೆಲ್ಲುವಂಥದ್ದು ಮಾನದಂಡ ಆಗಬೇಕು. ಆ ದೃಷ್ಟಿಯಿಂದ ಜೆಡಿಎಸ್ ಜೊತೆನೂ ಕೂಡ ಒಂದು ಸೌಹಾರ್ದಯುತ ಮಾತುಕತೆ ನಡೀತೈತೆ. ಇರ್ಬೋದು, ಅವರು ಕ್ಷೇತ್ರವನ್ನ ಕೇಳ್ತಾ ಇದ್ದಾರೆ, ಒಂದು 3-4 ಕಡೆ ಕೇಳ್ತಾ ಇದ್ದಾರೆ. ಅಲ್ಟಿಮೇಟ್ ಆಗಿ ಗೆಲ್ಲುವಂಥದ್ದು ಒಂದು ಮಾನದಂಡ ಆಗಬೇಕು ಮತ್ತು ಜೆಡಿಎಸ್ಗೂ ಒಂದು ಗೌರವ ಬರಬೇಕು. ಆ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಜೆಡಿಎಸ್ಗೆ, ಕಾರ್ಯಕರ್ತರಿಗೆ ಮತ್ತು ಲೀಡರ್ಸ್ಗೆ ಎಲ್ಲರನ್ನೂ ಕೂಡ ಒಟ್ಟಿಗೆ ತಗೊಂಡು ಹೋಗುವಂತ ಕೆಲಸವನ್ನ ಬಿಜೆಪಿ ನಾವು ಮಾಡ್ತೀವಿ. ಬೆಂಗಳೂರು ಉತ್ತರದಲ್ಲಿ ಡಿ.ವಿ. ಸದಾನಂದ ಗೌಡರನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನ ಕಾಂಗ್ರೆಸ್ ಮಾಡ್ತಾ ಇದೆ, ಅವ್ರನ್ನ ಸೆಳೆಯುವ ಪ್ರಯತ್ನ ಮಾಡ್ತಾ ಇದೆ. ಇಲ್ಲ, ನನ್ನ ಗಮನಕ್ಕೆ ಆ ಥರದ್ದೇನು ಬಂದಿಲ್ಲ. ಸದಾನಂದ ಗೌಡರು ನಮ್ಮ ಹಿರಿಯ ನಾಯಕರು, ನಾವೆಲ್ಲರೂ ಕೂಡ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಎಲ್ಲರೂ ಕೂಡ ಒಟ್ಟಭಿಪ್ರಾಯವನ್ನ ನಾವು ಕೊಟ್ಟಿದ್ರಿ. ಸದಾನಂದ ಗೌಡರಿಗೆ ಟಿಕೆಟ್ ಕೊಡಬೇಕು ಅಂತ. ಆದರೆ ಕೇಂದ್ರದ ನಾಯಕತ್ವ ಇವತ್ತು ಟಿಕೆಟ್ ಅನ್ನ ನಮ್ಮ ಚಿಕ್ಕಮಗಳೂರು ಲೋಕಸಭಾ ಸದಸ್ಯರಾಗಿದ್ದಂತ ಶೋಭಾ ಅವರಿಗೆ ಕೊಟ್ಟಿದ್ದಾರೆ. ಅದರಿಂದ ಪಕ್ಷ ಏನು ತೀರ್ಮಾನ ಮಾಡಿದೆ ಅದಕ್ಕೆಲ್ಲ ನಾವು ಒಪ್ಪೇಬೇಕು. ಆ ರೀತಿ ನಾವು ಕೆಲಸಗಳನ್ನು ಮಾಡಬೇಕು. ನೋಡೋಣ, ಇನ್ನು ಟಿಕೆಟ್ ಹಂಚಿಕೆ ಇದೆಯಲ್ಲ, ಇನ್ನ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಇವೆಲ್ಲ ಬೇರೆ ಬೇರೆ ಹಂಚಿಕೆ ಇದೆ, ಮಂಡ್ಯ, ಹಾಸನ ಎಲ್ಲ ಹಂಚಿಕೆ ಇದೆಯಲ್ಲ, ನೋಡೋಣ. ನನ್ಗನ್ಸುತ್ತೆ ಆ ರೀತಿ ಅನ್ಯಾಯ ಆಗಲ್ಲ ಅನ್ನೋ ವಿಶ್ವಾಸ ನನಗಿದೆ. ಒಕ್ಕಲಿಗರಿಗೆ ಅದರಲ್ಲೂ ಸಬ್ ಕ್ಯಾಸ್ಟ್ಗಳಿದೆ. ಒಕ್ಕಲಿಗರಲ್ಲಿ ಮರ್ಸ್ ಒಕ್ಕಲಿಗರು,
ಗಂಗಟ್ಕಾರ್ ಒಕ್ಕಲಿಗರು, ಈ ಥರದೆಲ್ಲ ಒಕ್ಕಲಿಗರ ಒಂದು ಸಬ್ ಕ್ಯಾಸ್ಟ್ಗಳು ಇದೆ, ಕುಂಚಿಟ್ಕು ಒಕ್ಕಲಿಗರು, ಈ ಥರದೆಲ್ಲ ಸಬ್ ಕ್ಯಾಸ್ಟ್ಗಳು ಇದೆ. ನಾಳೆ ಮೋದಿ ಅವರ ಕಾರ್ಯಕ್ರಮದಲ್ಲಿ ಈಶ್ವರಪ್ಪ ಬರ್ತಾರೆ, ಕರ್ಕೊಂಡು ಹೋಗ್ತೀರಾ ಅವ್ರನ್ನ ವೇದಿಕೆಯಲ್ಲಿ ಕೂರಿಸ್ತೀರಾ? ಈಗಾಗಲೇ ಮಾತಾಡ್ತಾ ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ. ಅಲ್ಲಿನ MP ಅವರಾದಂಥ ರಾಘವೇಂದ್ರ ಅವರು ಮಾತಾಡ್ತಾ ಇದ್ದಾರೆ. ನೋಡೋಣ, ಒಳ್ಳೇದಾಗುತ್ತೆ ಅನ್ನೋ ವಿಶ್ವಾಸ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.